ಹಾಯ್ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇನ್ನೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂತಂದರೆ, ಇವತ್ತು ನಾನು ನನ್ನ ಫಾರ್ಮ್ ಲ್ಯಾಂಡಲ್ಲಿ ಇದ್ದೀನಿ. ಏನಪ್ಪ ಸ್ಪೆಷಲು ಅಂತಂದರೆ ಇವತ್ತು, ಸೊ ಲಾಸ್ಟ್ ಟೈಮು ಒಂದು 2-3 ಮಂತ್ಸ್ ಬಿಫೋರು ಈ ಫಾರ್ಮ್ ಲ್ಯಾಂಡಲ್ಲಿ ಸ್ವೀಟ್ ಕಾರ್ನ್ ಹಾಕಿದ್ರು. ಆ ಸ್ವೀಟ್ ಕಾರ್ನು ಎಲ್ಲ ಫಸ್ಟ್ ಬ್ಯಾಚ್ ಎಲ್ಲ ಮುಗಿದು ಎಲ್ಲನೂ ಫುಲ್ಲು ಕ್ಲೀನಾಗಿ ಎಲ್ಲ ಮುಗಿದಿದೆ ಇವಾಗ. ಸೊ ಸೆಕೆಂಡ್ ಬ್ಯಾಚ್ಗೆ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ ಫಾರ್ಮ್ ಲ್ಯಾಂಡನ್ನು. ಸೊ ಅದಕ್ಕೆ ನಾನು ಇಲ್ಲಿ ಬಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಂದಿದ್ದೀನಿ ಇಲ್ಲಿಗೆ. ಸೊ ನೋಡ್ಬೋದು, ಇದೆ ನನ್ನ ಫಾರ್ಮ್ ಲ್ಯಾಂಡು. ಸೊ ವೆದರ್ ಮಾತ್ರ ಸಖತ್ತಾಗಿದೆ ಇವತ್ತು. ಸೊ ಅಲ್ಲಿ ನೋಡಿದೆ ಯೂಕ್ಲಿಪ್ಟಸ್ ಇದೆ, ಅದನ್ನು ಕನ್ನಡದಲ್ಲಿ ಕರ್ಪೂರದ ಗಿಡ ಅಂತಾರೆ, ನಮ್ಮ ಹಳ್ಳಿ ಭಾಷೆಯಲ್ಲಿ ಇಲ್ಲಿ ಈಪ್ಲಿಸು ಅಂತಾರೆ. ಸೊ ಈ ಕಡೆ ನೋಡಿದರೆ ತೆಂಗಿನಕಾಯಿ ಮರ ಇದ್ದಾವೆ. ಸೊ ಇದು ನನ್ನ ಫಾರ್ಮ್ ಲ್ಯಾಂಡ್, ಇಲ್ಲಿ ಬಂದಿರೋದು ಇವಾಗ ಸದ್ಯಕ್ಕೆ. ಸೊ ಈಗ ನಾನು ಏನು ಮಾಡ್ತಾ ಇರೋದು ಅಂತಂದರೆ, ಆಲ್ರೆಡಿ ಇಲ್ಲಿ ನೋಡ್ಬೋದು ಈ ಫಾರ್ಮ್ ಲ್ಯಾಂಡಲ್ಲಿ. ಸೊ ಇಲ್ಲೆಲ್ಲನೂ ಆಲ್ರೆಡಿ ಲಾಸ್ಟ್ ಬ್ಯಾಚು ಸ್ವೀಟ್ ಕಾರ್ನ್ ಏನು ಹಾಕಿದ್ರು ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿ ಎಲ್ಲ ಬ್ಯಾಚ್ ಮುಗ್ದೋಗಿದೆ. ಸೊ ಇವಾಗ ನೆಕ್ಸ್ಟ್ ಬ್ಯಾಚ್ಗೆ ಪ್ರಿಪೇರ್ ಮಾಡ್ತಾ ಇರೋದು. ಸೊ ಇವಾಗ ನಾನು ಮತ್ತು ನನ್ನ ತಮ್ಮ ಬಂದಿದ್ದೀವಿ ಇಲ್ಲಿ. ಏನಕ್ಕೆ ಅಂತಂದರೆ, ಇದು ಆ್ಯಕ್ಚುಲಿ ಬಂದು ನನ್ನ ತಮ್ಮ ಹರಿ ಮತ್ತು ನಮ್ಮ ಚಿಕ್ಕಪ್ಪನ ಮಗ ಜಮ್ನಿ ಇಬ್ಬರು ಪಾರ್ಟ್ನರ್ಶಿಪಲ್ಲಿ ಮಾಡೋಣ ಅಂತ ಮಾಡ್ತಾ ಇರೋದು ಇವಾಗ ಇದನ್ನು. ಸೊ ಅದಕ್ಕೆ ನಾನು ಹೆಲ್ಪ್ ಮಾಡ್ಕೊಡೋಣ ಅಂತ ಬಂದಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಲಾಸ್ಟ್ ಟೈಮು ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಾಡಿದ್ರು ವಾಟರ್ಗೆ ಅಂತ. ಸೊ ಅದನ್ನು ಇವಾಗ ಏನು ಮಾಡ್ತಿದ್ದಾರೆ ಅಂತಂದರೆ, ಇಲ್ಲಿ ಏನಿತ್ತು ಎಲ್ಲನೂ ಎಳ್ಕೊಂಡು ಸೊ ಮತ್ತೆ ಅದನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಒಂದು ಸೈಡ್ಗೆ ಹಾಕ್ಕೊಂಡು ಇವಾಗ ಈ ಪೈಪ್ಸ್ನೆಲ್ಲ ಎಳ್ಕೊಂಡು ಒಂದು ಸೈಡ್ಗೆ ಹಾಕ್ಕೊಂಡು ನೆಕ್ಸ್ಟು ಪ್ರೋಸೆಸ್ ಬಂದು ಪ್ಲೋಯಿಂಗ್ ಇರುತ್ತೆ. ಪ್ಲೋಯಿಂಗ್ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತು, ಇದು ನಮ್ಮ ಭೂಮಿ ಏನಿದೆ ಅದನ್ನು ಉಳ್ತಾರೆ. ಸೊ ಉತ್ತಾಗ ಈ ಪೈಪೆಲ್ಲ ಅಡ್ಡ ಬರುತ್ತಲ್ಲ. ಸೊ ಅದಕ್ಕೆ ಇವಾಗ ಫಸ್ಟ್ ಪ್ರೊಸೆಸ್ ಏನಂದರೆ, ಇಲ್ಲಿರೋದೆಲ್ಲನೂ ಪೈಪ್ಸನ್ನು ತೊಗೊಂಡು ಸೊ ಒಂದು ಕಡೆಗೆ ಹಾಕ್ತಾಯಿದ್ದೀವಿ. ಎಲ್ಲಿ ಅಂತಂದ್ರೆ ಅಲ್ಲಿ ಎಳ್ಕೊಂಡು ಹೋಗಿ ಹಾಕ್ತಾಯಿದ್ದೀನಿ, ತೋರಿಸ್ತೀನಿ ಆಮೇಲೆ. ಇವಾಗಲ್ಲಿ ಹರಿ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಪೈಪ್ನೆಲ್ಲನೂ ಒಂದು ಕಡೆಯಿಂದ ಎಳ್ಕೊತಾ ಇದ್ದಾನೆ. ಬಿಕಾಸ್ ತುಂಬ ದಿವಸ ಆಗಿರೋದ್ರಿಂದ ಏನಾಗಿದೆ ಅಂತಂದರೆ ಎಲ್ಲನೂ ಸಿಕ್ಕಾಕೊಂಡ್ಬಿಟ್ಟಿದೆ, ಅದನ್ನು ಬಿಡಿಸ್ತಾ ಇದ್ದಾನೆ ಇವಾಗ. ಸೊ ಇದು ಗಾಯ್ಸ್ ಇವತ್ತಿನ ಬ್ಲಾಗು. ಬನ್ನಿ ಏನೇನಿರುತ್ತೆ ಬ್ಲಾಗಲ್ಲಿ ಎಲ್ಲನೂ ನೋಡೋಣ ಅಂತ ಹೇಳ್ತಾ ಸೊ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ಮರಿ ಏನು ಮಾಡಿದ್ದೇನೆ ಅಂತಂದರೆ, ಎಲ್ಲ ಫುಲ್ ಎಳೆದಿದ್ದಾನೆ. 1 2 3 4 5 6 ಒಂದು ಸುಮಾರಷ್ಟು ಒಂದು ಏನಿಲ್ಲ ಒಂದು 10 ಸಾಲ ಎಳೆದಿದ್ದಾನೆ. ಈ ಕಡೆ ಎಲ್ಲ ಮುಗ್ದೋಗಿದೆ, ನೆನ್ನೆ ಬಂದು ಮಾಡಿದ್ದಾರೆ. ಇವಾಗ ಮಿಕ್ಕಿರೋದು ನೆನ್ನೆ ಮಳೆ ಬಂದುಬಿಡ್ತು ಸೆಂಟ್ರಲ್, ಅದಕ್ಕೆ ಇದು ಮಾಡೋಕ್ಕಾಗಿಲ್ಲ. ಇವಾಗ ಹರಿದೇನು ಅಂತಂದರೆ, ಇಷ್ಟು ಎಳೆದಿದ್ದಾನೆ, ಇಷ್ಟೂ ಒಂದೇ ಸರಿ ಹೇಳ್ಕೊಡ್ತಾನಂತ ಹೇಳಿದ್ದಾನೆ. ಅದೇನೋ ಚಾಲೆಂಜ್ ಮಾಡಿದ್ದಾನೆ, ಅದಾಗುತ್ತೋ ಎಲ್ಲೋ ಅಂತ ಗೊತ್ತಿಲ್ಲ. ಎಷ್ಟಿದ್ದಾವೆ ಟೋಟಲು ಎಲ್ಲ 6. ಸೊ 6 ಸಾಲನ್ನು ಹೇಳ್ಕೊಡ್ತಾನೆ. ನಾನು ಅವ್ನು ನನಗೆ ಹೇಳ್ಕೊಡ್ತಾನೆ. ನಾನು ಕ್ಲೀನಾಗಿದ್ದೀನಿ, ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿದೆ. ಸೊ ಅಲ್ಲಿ ತೋರಿಸ್ತೀನಿ ಬನ್ನಿ. ಇವಾಗ ನಿಧಾನಕ್ಕೆ ಹೇಳ್ಕೊಡೋ, ಪೈಪು ಹೋಗ್ಬಿಟ್ರೆ ಕಷ್ಟ. ಆಮೇಲೆ ನನಗೇನು ಅಂತಂದರೆ, ಅಗ್ರಿಕಲ್ಚರ್ ಅಂದರೆ ಸಖತ್ ಇಷ್ಟ ನನಗೆ. ಸೊ ಅದಕ್ಕಂತಾನೆ ಅಗ್ರಿಕಲ್ಚರ್ನ ಕೂಡ ಓದಿದ್ದೀನಿ ನಾನು. ಸೊ ಏನೋ ಇದೊಂಥರ ನನಗೆ ಕೈಂಡ್ ಆಫ್ ಪ್ಯಾಷನ್ ಅಗ್ರಿಕಲ್ಚರ್ ಮಾಡಬೇಕು ಅನ್ನೋದು. ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆಯೋ ಇಲ್ಲ ಗೊತ್ತಿಲ್ಲ ಫಾರ್ಮಿಂಗಲ್ಲಿ, ಬಟ್ ನನಗಂತೂ ಸಖತ್ ಇಂಟ್ರೆಸ್ಟ್ ಇದೆ ಫಾರ್ಮಿಂಗ್ ಮಾಡೋದಕ್ಕೆ. ಈಗ ಸದ್ಯಕ್ಕೆ ಮಾಡೋದಕ್ಕಾಗ್ತಲ್ಲ, ಬಿಕಾಸ್ ಕೆಲಸ ಅದು ಇದು ನೋಡಿಕೊಂಡು ಈ ಕಡೆ ಬರೋದೇ ಕಡಿಮೆ ಆಗಿ ಹೋಗ್ಬಿಟ್ಟಿದೆ. ಸೊ ಇವಾಗ ಬಂದಿದ್ದೀನಿ ಅಲ್ವಾ, ಹೆಂಗೂ ಫ್ರೀ ಇದ್ದೀನಿ, ಅದಕ್ಕೆ ಅಗ್ರಿಕಲ್ಚರ್ ಮಾಡೋದಕ್ಕೆ ಬಂದಿರೋದು, ಹೆಲ್ಪ್ ಮಾಡೋದಕ್ಕೆ, ಅಟ್ಲೀಸ್ಟ್ ಹೆಲ್ಪ್ ಆದರೂ ಮಾಡೋಣ ಅಂತ. ಸೊ ಗೈಸ್, ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಅಗ್ರಿಕಲ್ಚರ್ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ, ದಯವಿಟ್ಟು ಅದನ್ನು ಕಂಟಿನ್ಯೂ ಮಾಡಿ. ಯಾವತ್ತೂ ಬಿಟ್ಟು ಬೇರೆ ಹೋಗಿ ಇನ್ನೊಂದೇನೋ ಮಾಡ್ತೀನಿ ಅಂತ ಹೋಗೋದಕ್ಕಿಂತ ನಮ್ಮ ಅಗ್ರಿಕಲ್ಚರು ನಮ್ಮ ಲ್ಯಾಂಡಲ್ಲಿ ನಾವೇ ಅಗ್ರಿಕಲ್ಚರ್ ಮಾಡೋದ್ರಿಂದ ಅದೊಂಥರ ನೆಮ್ಮದಿ ಅಪ್ಪ, ನನಗಂತೂ ಅದೊಂಥರ ನೆಮ್ಮದಿ. ಸೊ ಲಾಂಗ್ ಟರ್ಮ್ ಗೋಲ್ ಏನಪ್ಪ ಅಂತ ಕೇಳಿದರೆ, ನನಗೆ ಅಗ್ರಿಕಲ್ಚರ್ ಮಾಡಿದೆ ಲಾಂಗ್ ಟರ್ಮ್ ಗೋಲ್. ಏನಾದರೂ ಒಂದು ಅಗ್ರಿಕಲ್ಚರಲ್ಲೇ ಬಿಸ್ನೆಸ್ ಆಗಿರ್ಬೋದು, ಇಲ್ಲ ಫಾರ್ಮಿಂಗ್ ಇರ್ಬೋದು, ಏನಾದರೂ ಒಂದು ಮಾಡಬೇಕು ಅನ್ನೋದೇ ಒಂದು ಆಸೆ ನನಗೆ. ನೋಡೋಣ. ಸೊ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಅಲ್ಲಿ ಹರಿ ಎಳ್ಕೊಡ್ತಾ ಇದ್ದಾನಲ್ಲಿ ಕಾಣಿಸ್ತಿದ್ದಿಲ್ಲ ನೋಡಿ, ಇಲ್ಲೆಲ್ಲ ಎಳ್ಕೊಂಡು ಪೈಪ್ನೆಲ್ಲ ಎಳ್ಕೊಂಡ್ಬಂದು ಒಂದು ಕಡೆಗೆ ನಾನು ಸಪ್ರೇಷನ್ ಮಾಡ್ತಾಯಿದ್ದೀನಿ. ಬಿಕಾಸ್ ಆ ಉಳಕ್ಕಂತ ಬಂದಾಗ ಭೂಮಿನ ಈ ಪೈಪ್ ಇದ್ದರೆ ಡಿಸ್ಟರ್ಬ್ ಆಗುತ್ತಲ್ಲ, ಅದಕ್ಕೆ. ಈಗ ಬನ್ನಿ ನಮ್ಮ ಫಾರ್ಮ್ ಲ್ಯಾಂಡಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ನಿಮ್ಗೆ ಇಲ್ಲಿ ನೋಡಿದ್ರೆ ಬೋರ್ ಇದೆ, ಇಲ್ಲಿ ಆಲ್ರೆಡಿ ಬೋರ್ ಹಾಕಿರೋದೆಲ್ಲ ನೀರೆಲ್ಲ ಹೋಗ್ತಾಯಿದೆ. ಏನಕ್ಕೆ ಹೋಗ್ತಾಯಿದೆ ನನಗಂತೂ ಏನು ಒಂದೂ ಅರ್ಥ ಆಗ್ತಾಯಿಲ್ಲ. ಆಮೇಲೆ ಇಲ್ಲಿ ಮುಂದೆ ನೋಡಿದ್ರೆ ಒಂದು ಬಾವಿ ಕೂಡ ಇದೆ. ಈ ಬಾವಿನ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ. ಈ ಬಾವಿ ಮುಂದೆ ಒಂದು ಮರ ಇತ್ತು, ಸಖತ್ತಾಗಿತ್ತು, ಅದನ್ನು ಕಟ್ ಮಾಡಿಬಿಟ್ಟಿದ್ದಾರೆ. ಸೊ ಇದು ಬಾವಿ, ನೀರಿಲ್ಲ ಅಷ್ಟೊಂದು. ಸೊ ಫುಲ್ಲು ಕ್ಲೀನಾಗಿ ಮೇಂಟೈನ್ ಮಾಡಿದೆ, ಚೆನ್ನಾಗಿರ್ತಾಯಿತ್ತು ಈ ಬಾವಿ. ಸೊ ಬನ್ನಿ ಗೈಸ್ ಹೋಗೋಣ. ನನಗೆ ಫಾರ್ಮಿಂಗ್ ಮಾಡೋದ್ರಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಎಕ್ಸೈಟ್ಮೆಂಟು, ಖುಷಿ ಆಗೋದು ಯಾವುದಪ್ಪ ಏನೋ ಅಂತಂದರೆ, ಈ ಫಾರ್ಮಿಂಗ್ ಮಾಡ್ತೀವಿ, ಸ್ಟಾರ್ಟ್ ಮಾಡ್ತೀವಿ, ಬೆಳೆ ಬರುತ್ತೆ, ಅದನ್ನೆಲ್ಲನೂ ಮಾರ್ಕೆಟ್ಗೆ ಹಾಕ್ತೀವಿ, ಅದೆಲ್ಲ ಒಂದು ಕಡೆ. ಆದರೆ ಈ ಫಾರ್ಮಿಂಗ್ ಮಾಡೋ ಪ್ರೋಸೆಸ್ಸಲ್ಲಿ ಇವಾಗ ನಾವು ಇಲ್ಲಿ ಫಾರ್ಮಿಂಗ್ ಮಾಡ್ತಾ ಇದೀವಲ್ವಾ. ಸೊ ಇಲ್ಲಿ ನೋಡಿ, ನಮ್ಮ ಮರಿಯಲ್ಲೆಲ್ಲ ಫಾರ್ಮಿಂಗ್ ಮಾಡ್ತಾ ಇದ್ದಾನೆ. ಈ ಕಡೆ ಸುತ್ತಮುತ್ತ ಗಿಡ ಎಲ್ಲ ಇದ್ದಾವೆ. ಟೈಮ್ ಬಂದು ಇವಾಗ ಹೆಚ್ಚು ಕಮ್ಮಿ ಒಂದು 10 ಗಂಟೆ ಆಗಿದೆ. ಸೊ ಈ ಒಂದು ಟೈಮ್ಗೆ ಬ್ರೇಕ್ಫಾಸ್ಟ್ ಆಗಿರಲಿ, ಇಲ್ಲಾಂತಂದರೆ ಊಟ ಆಗಿರಲಿ, ಯಾರಾದರೂ ಮನೆಯಿಂದ ತಂದು ಈ ನೇಚರಲ್ಲಿ ಕೂತ್ಕೊಂಡು, ಈ ಫಾರ್ ಎಕ್ಸಾಂಪಲು ಇಲ್ಲಿ ಅಂದ್ಕೊಳ್ಳಿ, ಈ ತೆಂಗಿನಕಾಯಿ ಮರದ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತದೆ. ನಿಜ ಹೇಳ್ತೀನಿ, ಆ ಊಟ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನನಗೆ ಅದೊಂದು ಸಖತ್ ಅಂದರೆ ಸಖತ್ ಇಷ್ಟ. ನಾನು ಚಿಕ್ಕ ವಯಸ್ಸಲ್ಲಿ ಇದನ್ನೆಲ್ಲ ಮಾಡಿದ್ದೀನಿ. ಸೊ ಅವಾಗಿಂದು ಇದೊಂದು ನನಗೆ ಮೆಮೊರಿ ನೆನಪಾಯ್ತು, ಅದನ್ನು ಹೇಳ್ಬೇಕನ್ನಿಸ್ತು. ನೀವು ಕೂಡ ಆ ಥರ ಕೂತ್ಕೊಂಡು ಎಲ್ಲಾದ್ರೂ ಫಾರ್ಮ್ ಲ್ಯಾಂಡಲ್ಲಿ ಕೆಲಸ ಮಾಡಿದಾದ್ಮೇಲೆ ಊಟ ತಂದು ತಿಂತಾದ್ರೆ ಅದು ಇರುತ್ತಲ್ಲ ಒಂದು ಹ್ಯಾಪಿನೆಸ್ಸು. ನೀವು ಯಾರಾದರೂ ಅದನ್ನು ಫೀಲ್ ಮಾಡಿದರೆ, ಫಾರ್ಮರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ, ಕಮೆಂಟ್ ಹಾಕಿ. ಸಕ್ಕತ್ತಾಗಿರುತ್ತೆ ಅದು ನಿಮಗೆ, ನೀವು ಯಾರಾದ್ರೂ ಈ ಥರ ಫೀಲ್ ಮಾಡಿದರೆ. ಸೊ ಇವಾಗ ಮಿಕ್ಕಿರೋದು ಇನ್ನೊಂದಿದೆ, ಆ ಒಂದು ನರಿ ಎಳೆದಿದ್ದಾನೆ. ಅದಾದಮೇಲೆ ಆ ಕಡೆ ಫೀಲ್ಡ್ ಇದೆ, ಅದು ಕಡಿಮೆನೇ ಇರೋದು. ಸೊ ಅಲ್ಲಿಂದ ಅಷ್ಟೇ ಇರೋದು. ಅದನ್ನು ಎಳೆದ್ಬಿಟ್ರೆ
ಇವಾಗ ಇದು ನಾವು ಅಷ್ಟಕ್ಕೆ ಮಾಡ್ಬೇಕಂತ ಅಂದ್ಕೊಂಡಿರೋದು ಅಷ್ಟು ರೆಡಿ ಆಗುತ್ತೆ. ಅಷ್ಟು ರೆಡಿ ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಇರುತ್ತೆ ಪ್ಲೋಯಿಂಗ್. ಏನಾ ಹಾಂ ಹಾಂ ಓಕೆ. ಇಲ್ಲೇನೋ ಸಿಕ್ಕಾಕೊಂಡಿದೆಯಂತೆ, ಬಿಡಿಸೋದಕ್ಕೆ ಹೋಗ್ತದೆ ಅಂತ ತಡೀರಿ. ಮಾಡಬೇಕು ರೈಸ್. ಫಾರ್ಮಿಂಗ್ ಮಾಡಿದ್ರೇ ಏನೋ ಒಂಥರ ಖುಷಿ. ಮಾಡಿ ನೀವು ಅಷ್ಟೇ. ಫಾರ್ಮಿಂಗಿಗೆ ಇವತ್ತಿಲ್ಲ ಅಂದರೆ ನಾಳೆ ಒಳ್ಳೆ ಇದು ಸಿಗುತ್ತೆ. ಸೊ ಫಾರ್ಮಿಂಗ್ ಈಸ್ ಲೈಫ್ ಮುಂದೆ. ಇವಾಗಲೇ ಹೇಳ್ಬಿಟ್ಟಿದ್ದೀನಿ ನೋಡಿ. ಅಲ್ಲಿ ಓಡ್ತದೆ ಪೈಪನ್ನ ಎತ್ಕೊಂಡು ಅರಿ. ಈಗೇನು ಅಂತಂದರೆ ನಮ್ಮ ತಮ್ಮ ಏನಿದ್ದಾನೆ ಅರಿಲಿ, ಅಲ್ಲಿ ತೆಂಗಿನಕಾಯಿ ಮರ ಹತ್ತುತ್ತಾನೆ. ಯಾವತ್ತು ಹತ್ತಿದಾನೋ ಇಲ್ಲ ಅಂತಲೂ ನನಗೆ ಗೊತ್ತಿಲ್ಲ. ಈಗ ದೊಡ್ಡದಾಗಿ ಹತ್ತುತ್ತಾನೆ, ನಂಗೆ ನಿಜ ಗೊತ್ತಿಲ್ಲ ಒಂದು ತೆಂಗಿನಕಾಯಿ ಮರ ಹತ್ತಕ್ಕೆ ಬರುತ್ತೆ ಅಂತ. ಸೊ ಇವಾಗ ಹೆಂಗೂ ಇಲ್ಲ. ಸೊ ಒಂದು ಈ ಕಡೆ ಇವಾಗ ನಾನು ತೋರಿಸಿದ್ದೀನಲ್ಲ, ಇಷ್ಟು ಮುಗೀತಲ್ಲ, ಇಷ್ಟು ಮುಗ್ದಿರೋದಕ್ಕೆ ಇವಾಗ ರೆಸ್ಟ್ ಮಾಡಬೇಕು ಅಂತ ಅಲ್ಲಿ ಮೇಲೆ ಇವಾಗ ತೆಂಗಿನಕಾಯಿ ಮರ ಹತ್ತಿ ಎಳ್ಳೀರು ಕೀಳ್ತಾ ಇದ್ದಾನೆ. ಸೊ ಎಳ್ಳೀರು ಸಖತ್ತಾಗಿರುತ್ತೆ. ಬೆಳಿಗ್ಗೆ ಎಳ್ಳೀರು ಕುಡಿತಾ ನೋಡ್ರಪ್ಪ. ಫಾರ್ಮಿಂಗಲ್ಲಿ ಈ ಥರ ಎಲ್ಲ ಇರುತ್ತೆ. ಒಳ್ಳೊಳ್ಳೆ ಅಡ್ವೆಂಚರು, ಒಳ್ಳೊಳ್ಳೆ ಎಕ್ಸೈಟ್ಮೆಂಟು, ಒಳ್ಳೊಳ್ಳೆ ಖುಷಿ ಅವಾಗವಾಗ. ಸೊ ಇವಾಗ ನೋಡಿ, ಇವಾಗ ನಮ್ಮ ಮರಿ ಏನು ಮಾಡಿದ್ದಾನೆ, ಅಲ್ಲಿ ಹತ್ತಿದ್ದಾನೆ. ಝೂಮ್ ಮಾಡಿ ತೋರಿಸ್ತೀನಿ ತಡೀರಿ. ಅಲ್ಲಿದ್ದಾವೆ ಫುಲ್ಲು ಎಳ್ಳೀರು ಬೀಳಿಸ್ತಾ ಇದ್ರಿ ಇವಾಗ ಒಂದೊಂದೇ. ಸೊ ಇವಾಗ ಅದಾದಮೇಲೆ ಎಳ್ಳೀರು ಕುಡ್ಕೊಂಡು ನೆಕ್ಸ್ಟ್ ಮುಂದೆ ಏನು ಮಾಡೋದು ಅಂತ ನೋಡೋಣ. ಒಂದು ಬೀಳ್ಸಿದ್ದಾನೆ, ಬೀಳ್ಸ್ಬಿಟ್ಟಿಲ್ಲ, ನನಗೆ ಕೇಳ್ತಿದ್ದಾನೆ ಅದು ಎಳ್ಳೀರ ಇಲ್ಲ ನೋಡೋ ಅಂತ. ಮಾತೇ ಇಲ್ಲ, ನೋಡೋಣ ಇರಿ. ಬೀಳ್ಸ್ಬಿಟ್ಟಿಯಪ್ಪ ನನ್ನ ತಲೆ ಮೇಲೆ ಎಲ್ಲಾದ್ರ ಮೇಲೆ. ಎಲ್ಲಿ ಬಿತ್ತು? ಎಳ್ಳೀರಲ್ಲ, ಎಳ್ಳೀರ್ ಥರ ಇಲ್ಲ, ಅದು ಕಾಯಿ ಥರ ಐತಲ್ಲೋ. ಅರಿ ಫುಲ್ ಕಾಯ ಇದು ಖತಮ್. ಎಲ್ಲಿ ಬಿಸಾಕ್ದೆ ನೋಡಿ. ಇಲ್ಲಿ ಏನು ಮಾಡಿದ್ದಾನೆ ಅಂತಂದರೆ ಅಣ್ಣ ಅಲ್ಲಿ ಮೇಲೆಯಿಂದ ಚೈನನ್ನು ಬಿಸಾಕಿದ್ದಾನೆ ಕೆಳಗಡೆ, ಕಾಣ್ತಾ ಇದೆಯಾ ನೋಡಿ ನಿಮಗೆ. ಸೊ ಗೈಸ್, ಎಳ್ಳೀರು ಬೀಳ್ಸೋ ಅಂತಂದರೆ ಏನು ಮಾಡಿದ್ದಾನೆ ಅಂತಂದರೆ ಹತ್ಬಿಟ್ಟು ಇಲ್ಲಿ ಕಾಯಿನ ಬೀಳ್ಸಿದ್ದಾನೆ ಇಲ್ಲಿ. ಗೈಸ್ ಹತ್ಬಿಟ್ಟ ಒಂದೇ ಒಂದು ಕಿದ್ಬಿಟ್ಟು ಅಲ್ಲಿ ಇರೋಕ್ಕಾಗದೆ ನನ್ನ ಕೈಲಿ ಆಗ್ತಾರ ಅಂತ ಇಳಿತದಾನೆ ಇವಾಗ. ಹಾಗೆ ಒಂದೇ ಅದು ಕಿತ್ತಿರೋದು. ವೈ ಅಲ್ಲೇನೋ ಅಂತಂದ್ರೆ ಅಲ್ಲಿ ಹತ್ಬಿಟ್ಟು ಅಲ್ಲಿ ನನ್ನ ಕೈಲಿ ಆಗ್ತಾಯಿಲ್ಲ, ಇವಾಗ ಕೀಳೋದಕ್ಕಾಗ್ತದೆ, ಮೇಲೆ ಹೋಗೋದಕ್ಕೆ ಆಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಹೇಳೋದು ಕರೆಕ್ಟಾಗಿ ಮಾಡೋರು ಹತ್ತಬೇಕು ಅಂತ. ದೊಡ್ಡದಾಗಿ ಹತ್ಬಿಟ್ಟು ಇವಾಗ ಇಳಿಯೋಕ್ಕಾಗದೆ ಅಲ್ಲಿ ಬಾಧೆ ಬೀಳ್ತದೆ ನೋಡಿ. ಒಳ್ಳೆ ಕಾಮಿಡಿ ಆಗೋಯ್ತು ಹೋಗಪ್ಪ ಇದಂತೂ. ಹತ್ತದ ಇಳಿಯೋದು ಕರೆಕ್ಟಾಗಿ ಗೊತ್ತಾಗ್ತಾಯಿಲ್ಲ. ಅಲ್ಲಿ ಕಾಲು ಕೈಯೆಲ್ಲ ತರ್ಸ್ಕೊಂಡು ಹೋಗ್ತಾಯಿತ್ತು ಅಲ್ಲಿ. ನೋಡಿ ತೋರಿಸ್ತೀನಿ ಹೆಂಗೆ ಏನು ಬಾಳ್ತದ ನೋಡ್ರಿ. ಇಳಿಯೋ ಮಾತ್ರ ಗೊತ್ತು, ಇಳಿಯೋದು ಬರಲ್ಲ. ಕಾಯಿಸಿ ಇವಾಗ ಟೈಮ್ ಆಯಿತು. ಟೈಮ್ ಒಂದು 10-10:30 ಆಗಿದೆ. ಇನ್ನೂ ಟಿಫನ್ ಇಲ್ಲ, ಬ್ರೇಕ್ಫಾಸ್ಟ್ ಇಲ್ಲ, ಏನಿಲ್ಲ. ಅದಕ್ಕೆ ಇವಾಗ ಮನೆ ಹತ್ರ ಹೋಗ್ಬೇಕಂತ ಡಿಸೈಡ್ ಆಗಿದ್ವಿ. ನಮ್ಮ ಮರಿ ಗಾಡಿ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಇವಾಗ ಹೋಗಿ ಮನೆಗೆ ಹೋಗಿ ಟಿಫನ್ ಮಾಡ್ಕೊಂಡು ಮುಂದೆ ಏನಂತ ನೋಡೋಣ. ಇದು ಹಾಂ ನೋಡಿ, ಫುಲ್ಲು ಆಫ್ ರೋಡಿಂಗ್ ಇವಾಗ. ಯಾಕಂದರೆ ನೆನ್ನೆ ಫುಲ್ಲು ಮಳೆ ಬಿದ್ದೈತೆ. ಫುಲ್ಲು ರೋಡೆಲ್ಲ ಫುಲ್ಲು ಜಾರ್ತಾ ಇತ್ತು. ಏನು ಓಡಿಸ್ತಾನೋ ಹೆಂಗೆ ಓಡಿಸ್ತಾನೋ ನೋಡ್ಬೇಕು ಇವಾಗ. ಫುಲ್ಲು ಕಾಂಗ್ರೆಸ್ ಗಿಡ. ಪೈಪ್ನೆಲ್ಲ ಏನಕ್ಕೋ ಹೋಗ್ತಿರೋದು. ತಡೆಯೋ ಸಿಕ್ಕಾಕೊಂತಲ್ಲಿ ಎಲ್ಲ ಹಿಂಗೆ ಮಾಡೋದು. ಇಷ್ಟೆಲ್ಲ ಆಗಿ ಲಾಸ್ಟಿಗೆ ನೋಡಿ ಇವಾಗ ಇಲ್ಲಿ ನೋಡಿ ಗೈಸ್ ಏನು ಮಾಡಿದ್ದಾನೆ ಇಲ್ಲಿ. ಈಗ ತಾನೇ ಮನೆ ಹತ್ರ ಬಂದಿದ್ದೀವಿ. ಮನೆ ತೋರಿಸ್ತೀನಿ ನೋಡಿ, ನಮ್ಮ ಮನೆ ಹಳ್ಳಿ ಮನೆ. ಸೊ ಇದೇ ಗೈಸ್ ನಮ್ಮ ಹಳ್ಳಿ ಮನೆ. ನಾನು ಇಲ್ಲೇ ಇರ್ತೀನಿ. ಕೋಳಿಗಳು ಓಡ್ತಾ ಇದ್ದಾವೆ. ಸೊ ಇವಾಗ ಬಂದಿದ್ದೀವಿ ಮನೆ ಹತ್ರ. ನಮ್ಮ ಮರಿಯಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಎಳ್ಳೀರು ಹೊಡಿತಾ ಇದ್ದಾನೆ. ಒಂದು ಕಿತ್ನಲ್ಲ ಎಳ್ಳೀರನ್ನ ಇಲ್ಲಿ ನೋಡ್ಬೋದು. ಇಲ್ಲಿ ನಮ್ಮ ತಾತ ನೋಡ್ತಾ ಇದ್ದಾರೆ ಅಲ್ಲಿ ಹೆಂಗೆ ಹೊಡಿತಾವೇನೋ ಅಂತ. ಅಲ್ಲಿ ನಮ್ಮ ಅಜ್ಜಿ ಕೂತ್ಕೊಂಡಿದ್ದಾರೆ. ಸೊ ಟಿಪಿಕಲ್ ಹಳ್ಳಿ ಮನೆ ಇದೆ ಇವಾಗ. ಏನು ತಾತ ನಗ್ತಾ ಇದೆಯಾ? ನಮ್ಮ ತಾತ ಏನಕ್ಕೋ ನಗ್ತಾ ಇದ್ದಾರೆ. ಏನು ರೀ ನಗ್ತಾ ಇದ್ದೀರಾ? ಯಾಕೆ ಸುಮ್ಮನೆ ನಗ್ತಾ ಇರತ್ತೆ. ಯಾರಿಗೂ ಇವರು ಒಬ್ಬೊಬ್ಬರೇ ಫೋನ್ ಇಟ್ಕೊಂಡು ಏನೇನೋ ಮಾತಾಡ್ತವನೆ ಅಂತ. ಮಜ್ಜಿಗೆ ಮಾತಾಡ್ಸೋದು ಬಂದು ಏನು ಹೇಳ್ತಾರೆ ಅಂತ. ನಿಮ್ಮ ಮಜ್ಜಿನ ಆಲ್ರೆಡಿ ಹಳೆ ಬ್ಲಾಗಲ್ಲೆಲ್ಲ ನೋಡಿರ್ತೀರಾ. ಎಂಟಮ್ಸ್ ಹೇಳಿ ಏನಾದರೂ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು. ಏನಿಲ್ವಾ? ಆಯ್ತಾ ಟಿಫನ್ನು? ಏನು ತಿಂದ್ರಿ? ಮುದ್ದೆ ಆಮೇಲೆ ಸಾರು. ಹಾಂ ಹಾಂ. ಮುನ್ಕಾಯಿ ಅಂತಂದರೆ ನುಗ್ಗೆಕಾಯಿ. ಕಾಯಿಸಿ ನುಗ್ಗೆಕಾಯಿ ಮತ್ತು ಕೋಸು ಸಾಂಬಾರು, ಮುದ್ದೆ. ಇವಾಗ ಅದೇ ನಮ್ಮದು ಬ್ರೇಕ್ಫಾಸ್ಟ್ ಊಟ ಎಲ್ಲ. ಸೊ ನಮ್ಮ ಮರಿ ನನಗೆ ಇವಾಗ ಎಳ್ಳೀರು ತಂದಿದ್ದಾನೆ. ಅದು ಎಳ್ಳೀರು, ಎಳ್ಳೀರೆ. ಸೊ ಲೆಟ್ಸ್ ಹಾವ್ ಎಳ್ಳೀರು ಇವಾಗ. ಇದನ್ನು ನಾನು ಅಲ್ಲಿ ಫಾರ್ಮ್ ಲಾಡಲ್ಲೇ ಕುಡಿಬೇಕಾಗಿತ್ತು, ಬಟ್ ಅಲ್ಲಿ ಮಚ್ಚಿರಲಿಲ್ಲ. ಅದಕ್ಕೆ ಇವಾಗ ಇಲ್ಲಿ ಮನೆ ಹತ್ರ ಬಂದು ಕುಡಿತಾ ಇದ್ದೀನಿ. ಇಲ್ಲಿ ನೋಡಿದ್ರೆ ಇಲ್ಲಿ ಪಾಪ ಕೋಳಿಗಳು ಹೊಟ್ಟೋಗ್ತಾ ಇದ್ದಾವೆ, ಏನೂ ಕೊಟ್ಟಿಲ್ಲ ಇವರು ಅಂತ. ಇಲ್ಲಿ ಮನೆ ಮುಂದೆ ಬದನೆಕಾಯಿ ಹಾಕಿದ್ದಾರೆ. ಅಲ್ಲಿ ಕರಿಬೇವು ಸೊಪ್ಪಿದೆ, ಅಲ್ಲಿ ದಾಸವಾಳ, ಇನ್ನೊಂದು ಕರಿಬೇವು ಸೊಪ್ಪು. ಇಲ್ಲಿ ಕುರಿಗಳು ಶೆಡ್ ಮಾಡಿದ್ದಾರೆ, ಅದ್ರ ಕುರಿಗಳೇ ಇಲ್ಲ.
ಸೊ ಇದು ಗೈಸ್ ನಮ್ಮ ಹಳ್ಳಿ ಮನೆ, ಫುಲ್ ರಾ ಎಲ್ಲ ಹಿಂಗೆ ಇರುತ್ತೆ ಇಲ್ಲಿ. ಸೊ ಇದನ್ನೇ ಎಂಜಾಯ್ ಮಾಡೋದು. ಸೊ ಊಟಕ್ಕೆ ಏನಿದೆ ಅಂದರೆ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಕೋಸು ಮತ್ತು ನುಗ್ಗೆಕಾಯಿ ಅದಕ್ಕೆ ಮುದ್ದೆ ಕಾಂಬಿನೇಷನಲ್ಲಿ ತಿಂತಾ ಇರೋದು ಊಟ ಇವಾಗ. ಅಲ್ಲಿ ನೋಡಿದ್ರೆ ನಮ್ಮ ತಾತ ಇವನೇನೋ ಮಾಡ್ತದಲ್ಲ ಅಂತ ನನ್ನಲ್ಲೇ ನೋಡ್ತಾವ್ರಲ್ಲಿ ನಗ್ತಾ ಇದ್ದಾರೆ ಇವಾಗ. ಓಕೆ, ಎಲ್ಲ ಊಟ ಎಲ್ಲ ಮಾಡಿಕೊಂಡು ಇವಾಗ ಹೋಗೋಣ ಅಂತ ಅಂದ್ಕೊಂಡ್ವಿ. ಮತ್ತು ಇನ್ನು ಕೆಳಗಡೆ ಇರೋದಕ್ಕೆ ಪೈಪ್ ಎಳ್ಸ್ಬಿಡೋಣ ಅಂತ. ಇಲ್ಲಿ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಮಳೆ ಬರ್ತಾ ಇದೆ. ತೋರಿಸಿ ನೋಡಿ ಬ್ಯಾಕ್ಗ್ರೌಂಡಲ್ಲಿ ಈ ರೇಂಜಿಗೆ ಮಳೆ ಬರ್ತಾ ಇದೆ ಇಲ್ಲಿ ಇವಾಗ. ಆಗುತ್ತೋ ಇಲ್ಲೋ ಗೊತ್ತಿರೋ ಹೋಗಿ ಮಾಡೋದಕ್ಕೆ. ಸೊ ಇವಾಗ ಅಲ್ಲಿಗೆ ನಾನು ಈ ವ್ಲಾಗನ್ನು ಮುಗಿಸೋಣ ಅಂತ ಅನ್ಕೊತಾ ಇದ್ದೀನಿ. ಬಿಕಾಸ್ ಈ ಮಳೆ ಯಾಕೋ ನಿಲ್ಲಂಗಿಲ್ಲ. ಅದು ಬೇರೆ ನಿನ್ನೆಯಿಂದ ಮಳೆ ಸ್ಟಾರ್ಟ್ ಆಗಿರೋದು ಕೋಲಾರದಲ್ಲಿ. ಚೆನ್ನಾಗಿ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ. ಏನು ಮಾಡೋದು ಏನೂ ಗೊತ್ತಾಗ್ತಾಯಿಲ್ಲ. ಸೊ ಹೋಪ್ಫುಲಿ ಈ ಒಂದು ವ್ಲಾಗು ಮಳೆಯಿಂದ ನಿಲ್ಲೋ ಎಲ್ಲ ಸಾಧ್ಯತೆಗಳು ಇದ್ದಾವೆ ಇವಾಗ. ಓಕೆ ಗೈಸ್, ಮಳೆ ಏನಾದರೂ ನಿಂತರೆ ವ್ಲಾಗ್ಸ್ ಕಂಟಿನ್ಯೂ ಮಾಡ್ತೀನಿ. ಮಳೆ ನಿಂತಿಲ್ಲ ಅಂತಂದರೆ ಸಿ ಇನ್ ದಿ ನೆಕ್ಸ್ಟ್ ವ್ಲಾಗ್. ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಗೈಸ್. ಬಾಯ್. ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂತ ಅಂದ್ಕೊಂಡೆ ಅಂತಂದರೆ, ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗನ್ನು ಮುಗಿಸ್ತಿದ್ದೀನಿ. ಓಕೆ ಬಾಯ್.